ಇವತ್ತು ಅಣ್ಣಾಮಲೈರವರ ನಿರ್ಧಾರ ದೇಶದ ಪ್ರತಿಯೊಬ್ಬ ಯುವಕರಿಗೂ ಕೂಡ ಒಂದು ಇನ್ಸ್ಪಿರೇಷನ್. ಯಾಕಂತ ಹೇಳಿದ್ರೆ ಅಣ್ಣಾಮಲೈರವರು ಮನಸ್ಸು ಮಾಡಿದ್ರೆ ಅವರಿಗೆ ಆರಾಮಾಗಿರ್ಬೋದು ಲೈಫಲ್ಲಿ. ಅವರಿಗೆ ಒಂದು ಸರ್ಕಾರಿ ಹುದ್ದೆ ಇತ್ತು, IPS ಹುದ್ದೆಯಲ್ಲಿದ್ರು, ಒಂದು ಗೌರವ ಘನತೆ ಇತ್ತು, ಸಂಬಳ ಇತ್ತು, ಸರ್ಕಾರಿ ಸೌಲಭ್ಯಗಳಿದ್ವು, ಬಂಗ್ಲೆ ಇದ್ವು, ದುಡ್ಡಿದ್ವು, ಎಲ್ಲ ಇತ್ತು. ಆದ್ರೆ ಆ ಹುದ್ದೆಯಲ್ಲಿದ್ರು, ಅಷ್ಟೆಲ್ಲ ಸೌಲಭ್ಯಗಳಿದ್ರು, ನಾನು ಅನ್ಕೊಂಡ ಕೆಲಸ ಕಾರ್ಯಗಳನ್ನ ಇಲ್ಲಿ ಜನರಿಗೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ಹುದ್ದೆಯನ್ನ ಬಿಟ್ರು. ತನ್ನ ಹುಟ್ಟೂರಿಗೆ ಬಂದು NGOಗಳನ್ನ ಆರಂಭಿಸಿದರು. ಹೀಗೆ ಅಲ್ಲಿದ್ದಂತ ಅಣ್ಣಾಮಲೈರವರಂತ ಒಬ್ಬ ಶ್ರೇಷ್ಠ ನಾಯಕ, ಅವರ ಸಂಘಟನಾ ಶಕ್ತಿಯನ್ನ ಗುರುತಿಸಿದಂತ ಒಂದು ರಾಷ್ಟ್ರೀಯ ಪಕ್ಷ BJP ಅವರಿಗೆ ಒಂದು ಅವಕಾಶವನ್ನ ಕೊಡ್ತು. ಅವರಿಗೆ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಗೌರವವನ್ನ ಕೊಡ್ತು. ಹೀಗೆ ತನ್ನ ರಾಷ್ಟ್ರೀಯವಾದ ಚಿಂತನೆಗಳಿಗೆ ಈ ವೇದಿಕೆ ಸೂಕ್ತ ಅಂತ ಅನಿಸಿಕೊಂಡಿರುವಂತ ಅಣ್ಣಾಮಲೈರವರು ಸುಮಾರು 6ರಿಂದ 7 ವರ್ಷ ಆ ಪಕ್ಷದಲ್ಲಿದ್ರು. ಪಕ್ಷವನ್ನ ಸಂಘಟನೆ ಮಾಡಿದ್ರು. ರಾಷ್ಟ್ರೀಯ ನಾಯಕರಿಂದ ಕೂಡ ಒಂದು ಪ್ರಶಂಸೆಯನ್ನ ಪಡ್ಕೊಂಡ್ರು. ಆದ್ರೆ ಅಲ್ಲಿಗೆ ಸೀಮಿತ ಆಗ್ಲಿಲ್ಲ. ಇಲ್ಲೂ ಕೂಡ ಅಷ್ಟೇ, ಈ ಜಾಗದಲ್ಲಿ ಇಂಥ ರಾಷ್ಟ್ರೀಯ ಪಕ್ಷ, ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷ ಆಗಿದ್ರು ಕೂಡ, ಮೋದಿ, ಅಮಿತ್ ಶಾ ರಂತ ರಾಷ್ಟ್ರೀಯ ನಾಯಕರಿದ್ರು ಕೂಡ, ತಾನು ಅನ್ಕೊಂಡಿದ್ದು ಇಲ್ಲೇನು ನಡೀತಾ ಇಲ್ಲ ಅಂತ ಗೊತ್ತಾದಾಗ ಅಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡುವಂತ ನಿರ್ಧಾರವನ್ನ ಕೈಗೊಳ್ತಾರೆ. ಈಗ ರಾಜೀನಾಮೆಯನ್ನ ಕೊಟ್ಟು ಹೊರಬಂದು ನಾನು ಜನರಿಗೋಸ್ಕರ ಏನಾದ್ರೂ ಬೇರೆ ರೀತಿಯ ಕೆಲಸವನ್ನ ಮಾಡ್ಬೇಕು, ಒಂದು ಸಂಘಟನೆಯನ್ನ ಮಾಡಿ, ಜನಾಂದೋಲನವನ್ನ ಮಾಡಿ ಜನರಿಗೆ ಹತ್ರ ಆಗ್ಬೇಕು ಅಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ನೋಡಿ, ಇದು ನಮ್ಗೆಲ್ರಿಗೂ ಕೂಡ ಇನ್ಸ್ಪಿರೇಷನ್. ಯಾಕಂತೇಳಿ ನಾವೆಲ್ಲೋ ಒಂದ್ ಕಡೆ ಒಂದು ನಮಗೆ ಒಂದು ಕಂಪನಿ ಆಗಿರ್ಬೋದು, ಯಾವ್ದಾದ್ರು ಒಂದು ಕೆಲಸದ ಜಾಗದಲ್ಲಿ ನಮ್ಗೆ ಗೌರವ, ಒಂದು ಪೋಸ್ಟ್ ಕೊಟ್ರೆ ನಾವು ಅಲ್ಲಿಗೆ ಸ್ಟಿಕ್ ಆಗ್ತೀವಿ. ನಮ್ಗೆ ಇನ್ ಕೇಸ್ ನಮ್ಗೆ ಕಂಫರ್ಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ನಾವಲ್ಲಿ ಸ್ಟಿಕ್ ಆಗ್ತೀವಿ. ಯಾಕಂತೇಳಿದ್ರೆ ನಮ್ಗೆ ಇಷ್ಟು ದೊಡ್ಡ ಹುದ್ದೆ ಕೊಟ್ಟಿದೆ, ನಮ್ಗೆ ಸಂಬಳ ಇದೆ, ಹಾಗೆ. ಬಟ್ ಅಣ್ಣಾಮಲೈಯವರು ಹಾಗೆ ಮಾಡಿಲ್ಲ. ಅಂದ್ರೆ ನಮ್ ನಮ್ಮ ಮೈಂಡ್ ಅಲ್ಲಿ ಕೂಡ ಬರ್ಬೇಕಂತ ನಿರ್ಧರಿಷ್ಟೇ. ನಾವ್ ಅಂದ್ಕೊಂಡಿರುವಂತ ಕೆಲಸ ಅಥವಾ ನಮ್ಗೆ ಅಲ್ಲಿ ಕಂಫರ್ಟ್ ಆಗ್ತಾ ಇಲ್ಲ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ನಾವು ಇರುವಂತದ್ದು ಸರಿಯಾದ ನಿರ್ಧಾರ ಅಲ್ಲ. ಅಲ್ಲಿಂದ ಮುಂದೆ ಹೋಗ್ತಾ ಇರಬೇಕು, ನಾವ್ ಅಂದ್ಕೊಂಡ ಕೆಲಸವನ್ನ ಮಾಡ್ತಾ ಇರ್ಬೇಕು. ಹಾಗಾಗಿ ಅಣ್ಣಾಮಲೈಯವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ. ಅಣ್ಣಾಮಲೈಯವರವರೇ, ನೀವು ಹೇಗೆ ಇರಿ, ಎಲ್ಲೇ ಇರಿ, ಯಾವ ಪಕ್ಷದಲ್ಲಿರಿ, ಒಂದು ಪಕ್ಷದಿಂದ ನಿಮಗೆ ಆಗ್ಬೇಕಂದ್ರೆ ಲಾಭ ಏನಿಲ್ಲ. ನಿಮ್ಮಿಂದ ಆ ಪಕ್ಷಕ್ಕೆ ಲಾಭ. ಹಾಗಾಗಿ ನಿಮ್ಮನ್ನ ಇರಿಸ್ಕೊಳ್ಳೋದಕ್ಕೆ ಆ ಪಕ್ಷಕ್ಕಾಗಿರ್ಬೋದು ಒಂದು ಆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಬಹುಶಃ ನೀವಿದ್ದಂತ ಪಕ್ಷಕ್ಕಿಲ್ಲ. ಅದು BJP ಆಗ್ಲಿ, ಯಾವುದೇ ಪಕ್ಷ ಆಗ್ಲಿ. ನಿಮ್ಮಂತ ನಾಯಕರನ್ನ ಇರಿಸಿಕೊಳ್ಳುವಂತ ಯೋಗ್ಯತೆ ಆ ಪಕ್ಷಕ್ಕಿಲ್ಲ. ಬಹುಶಃ ನೀವು ಎಲ್ಲೇ ಇದ್ರು ನಿಮ್ಮನ್ನ ಗೌರವಿಸುವಂತ, ನಿಮ್ಮ ರಾಷ್ಟ್ರೀಯವಾದ ಚಿಂತನೆಗಳಿಗೆ ಬೆಂಬಲ ನೀಡುವಂತ ಯುವಕರು ನಿಮ್ ಜೊತೆ ಇದ್ದೇ ಇರ್ತಾರೆ ದೇಶಾದ್ಯಂತ. ನೀವು ಒಂದು ಪಕ್ಷಕ್ಕೆ ಸೇರಿ ನಿಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವಂತ ಯಾವ ಅವಶ್ಯಕತೆನೇ ಇಲ್ಲ. ನೀವು ಆಲ್ರೆಡಿ ಒಬ್ಬ ಬ್ರ್ಯಾಂಡ್. ಹಾಗಾಗಿ ನೀವು ಎಲ್ಲೇ ಇರಿ, ನಿಮ್ ಜೊತೆ ರಾಷ್ಟ್ರೀಯವಾದ ಚಿಂತನೆಯನ್ನ ಬೆಂಬಲಿಸುವಂತ ಯುವಕರು ಇದ್ದೇ ಇರ್ತಾರೆ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಅಣ್ಣಾಮಲೈ ಜಿ.